ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಫ್ರೆಂಡ್ಸ್, ಇವತ್ತು ಬಂದು ನರಕ ಚತುರ್ದಶಿ. ಇವತ್ತಿನ ದಿನ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಎಣ್ಣೆ ಸ್ನಾನ ಮಾಡಬೇಕು. ಹಾಗೆ ನಮ್ಮ ಮನೆಯವ್ರಿಗೆ ಆರತಿ ಮಾಡಬೇಕು. ಹಾಗಾಗಿ ಈಗ ಫ್ರೆಶ್ ಅಪ್ ಆಗಿ ಕಾಫಿ ಎಲ್ಲ ಕುಡ್ದಿದ್ದಾಯ್ತು. ಎಣ್ಣೆ ಕಾಸಕ್ಕೆ ಇಟ್ಟಿದ್ದೀನಿ. ನಾನು ಎಣ್ಣೆ ಹಚ್ಕೊಂಡು ನನ್ನ ಮಗಳಿಗೆ ಹಾಗೆ ನಮ್ಮ ಮನೆಯವ್ರಿಗೆಲ್ಲ ಎಣ್ಣೆ ಹಚ್ಚಿ ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಒಂದು ಟೆಂಪಲ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಬನ್ನಿ, ಇವತ್ತಿನ ಡೇ ಹೇಗೆಲ್ಲ ಹೋಗುತ್ತೆ ಅಂತ ಕಂಪ್ಲೀಟ್ ವಿಡಿಯೋ ತೋರಿಸ್ತೀನಿ. ಯಾರು ಎಲ್ಲಿ ಮಿಸ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಿಮ್ಮ ಸಪೋರ್ಟ್ ಖಂಡಿತ ಬೇಕೇ ಬೇಕು ನನಗೆ. ಓಕೆ ಫ್ರೆಂಡ್ಸ್, ದೀಪಾವಳಿ ನೀವು ಯಾವ ಥರ ಎಲ್ಲ ಸೆಲೆಬ್ರೇಷನ್ ಮಾಡ್ತೀರಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಇನ್ನೂ ಒಂದು ಎಲ್ಲರ ಹತ್ರ ರಿಕ್ವೆಸ್ಟು, ಯಾಕಂದರೆ ಪಟಾಕಿ ಹಚ್ಚಿ ಪೊಲ್ಯೂಷನ್ ಜಾಸ್ತಿ ಮಾಡೋದು ಬೇಡ. ಹಂಗಾಗಿ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ದೀಪಗಳನ್ನು ಹಚ್ಚಿ ದೀಪಾವಳಿನ ಸೆಲೆಬ್ರೇಟ್ ಮಾಡಿ. ನಾವು ಕೂಡ ಅದೇ ಥರನೇ ಮಾಡೋದು. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಂದು ಸರಿ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಫ್ರೆಂಡ್ಸ್, ಎಣ್ಣೆ ಸ್ನಾನ ಅಂದರೆ ಬಂಗ ಸ್ನಾನ ಎಂದು ಕರೀತಾರೆ. ಇದು ಯಾಕೆ ಹಚ್ಚುತ್ತಾರೆ ಅಂತ ಒಂದು ಸ್ವಲ್ಪ ಚೊಕ್ಕದಾಗಿ ಹೇಳ್ಕೊಂಬರ್ತೀನಿ, ಬನ್ನಿ. ಫ್ರೆಂಡ್ಸ್, ನರಕ ಚತುರ್ದಶಿ ಅಥವಾ ನರಕಾಸುರ ಚತುರ್ದಶಿ ದೀಪಾವಳಿ ಹಬ್ಬದ ಮೊದಲನೇ ದಿನದಲ್ಲಿ ಎಣ್ಣೆ ಸ್ನಾನ ಮಾಡೋದು ಪ್ರಾಚೀನ ಸಂಪ್ರದಾಯ. ಇದರ ಹಿಂದೆ ಆಧ್ಯಾತ್ಮಿಕ, ಆರೋಗ್ಯ ಮತ್ತು ಪೌರಾಣಿಕ 3 ಅರ್ಥಗಳಿದ್ದಾವೆ. ಫ್ರೆಂಡ್ಸ್, ಅವು 3 ಯಾವಂತ ಹೇಳ್ತೀನಿ, ಬನ್ನಿ. ಈ ದಿನ ಕೃಷ್ಣನವರ ನರಕಾಸುರನನ್ನು ಸಂಹರಿಸಿದರು ಎಂದು ಹೇಳಲಾಗುತ್ತದೆ. ನರಕಾಸುರನನ್ನು ಸತ್ತು ಹೋದ ನಂತರ ಜನರು ಅವನ ದೇಹದ ಮೈಲಿನ್ಯತೆ, ಪಾಪ, ಅಂಧಕಾರ ಹೋಗಲಿ ಎಂದು ಎಣ್ಣೆ ಸ್ನಾನ ಮಾಡಿ, ಅದರಿಂದ ಎಣ್ಣೆ ಸ್ನಾನವು ಪಾಪ ನಿವಾರಣೆ ಮತ್ತು ಶುದ್ಧತೆ ಸಂಕೇತ ಎಂದು ಹೇಳಲಾಗುತ್ತದೆ. ಫ್ರೆಂಡ್ಸ್, ಎಣ್ಣೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಚರ್ಮ ಮೃದುವಾಗಿರುತ್ತದೆ. ಹಾಗೆ ದೇಹ ಕೂಡ ಉಷ್ಣತೆಯಿಂದ ಸಮತೋಲನವಾಗಿ ಇರುತ್ತದೆ. ಹಂಗಾಗಿ ಎಣ್ಣೆ ಸ್ನಾನ ಮಾಡಬೇಕು. ಹಾಗೆ ಫ್ರೆಂಡ್ಸ್, ಈಗ ನಾವು 3 ಕೂಡ ತಲೆಗೆ ಹಾಗೆ ಬಾಡಿಗೆ ಕೂಡ ಎಣ್ಣೆ ಹಚ್ಕೊಂಡಿದ್ದೀವಿ. ಈಗ ಸ್ನಾನ ಮಾಡ್ಕೊಂಬಂದು ಬೇಗ ಪೂಜೆ ಎಲ್ಲ ಮಾಡಿ ನಮ್ಮ ಮನೆಯವರಿಗೆ ಆರತಿ ಕೂಡ ಮಾಡಬೇಕು. ಫ್ರೆಂಡ್ಸ್, ನೋಡ್ಬೋದು, ಇಲ್ಲಿ ನಾನು ನಮ್ಮ ಮನೆಯವರಿಗೆ ಆರತಿ ಮಾಡ್ತಾ ಇದ್ದೀನಿ. ಮನೇಲಿ ದೇವ್ರ ಪೂಜೆ ಮಾಡಿ, ಹಾಗೆ ನಾನಿವತ್ತು ಸಜ್ಜಿಕದೊಳಗೆ ಅನ್ನ ಸಾರು ಮಾಡಿದ್ದೆ. ಅದು ಕೂಡ ಎಡೆ ಎಲ್ಲ ಮುಗಿಸ್ಕೊಂಡು ಈಗ ಆರತಿ ಮಾಡಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಯಾವ ದೇವಸ್ಥಾನ ಏನು ಅಂತ ಅಂದವೇ ಹೋಗ್ತಾ ಹೇಳ್ತೀನಿ.
ಇಲ್ಲಿ ನೋಡಿ ಸ್ವಲ್ಪ ಹಂಗೆ. ನಾನು ಎರಡೆರಡು ಸರಿ ಮಾಡ್ತಾ ಇದ್ದೀನಿ, ಯಾಕಂದ್ರೆ 2 ಕಾರ್ಡು ಇಡ್ತಾ ಇದ್ದಾರೆ. ಅದಕ್ಕೆ ನಾನು 2 ಕಾರ್ಡ್ ಕೊಡ್ತಾ ಇದ್ದೀನಿ. ಫುಲ್ ಶಾಪಿಂಗ್ ಮಾಡಿ, ಫುಲ್ ಮಜಾ. ಎಷ್ಟರವರೆಗೂ? ಫುಲ್ ಮಾತ್ರ ಎಷ್ಟು ರೊಕ್ಕ ಇದೆ ಅಷ್ಟು. ಅನ್ಲಿಮಿಟೆಡ್. ಥ್ಯಾಂಕ್ ಯು. ಹ್ಯಾಪಿ ದೀಪಾವಳಿ ಹಬ್ಬದ ಶುಭಾಶಯ. ನಿಮಗೂ ಕೂಡ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಫ್ರೆಂಡ್ಸ್, ನಮ್ಮ ಮನೆಯವರು ಕಾರ್ಡ್ ಕೊಟ್ಟಿದ್ದಾರೆ. ಕಾರ್ಡ್ ತೊಗೊಂಡು ಏನಾದರೂ ನನಗೆ ಏನು ಬೇಕಾದರೂ ಹೋಗಿ ಶಾಪಿಂಗ್ ಮಾಡ್ಕೊಂಬರ್ಬೇಕಷ್ಟೆ. ನೇಮಕ್ಕಂತೇಳಿ ಇಲ್ಲಿ ಒಂದು 50 ರೂಪಾಯಿ ಇಟ್ಟಿದ್ದಾರೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. 1000 ರೂಪಾಯಿ ಹಾಕ್ಬಿಟ್ಟಿದ್ದೀನಿ, ಇಷ್ಟೇ ಮುಗೀತು. ಇಲ್ಲ ಕಾರ್ಡ್ ಕಳಿಸಿಟ್ಟಿಟ್ಮೇಲೆ ಅದು ನಾವು ಕೊಟ್ಟಾಗ ನೀವು ಇಸ್ಕೋಬೇಕು. ಕಾರ್ಡ್ ವಾಪಸ್. ಪಾಸ್ವರ್ಡ್ ಗೊತ್ತಿಲ್ಲ, ಏನು ಮಾಡ್ತೀವಿ? ಪಾಸ್ವರ್ಡ್ ಗೊತ್ತಿದೆ, ಹೆಂಗೆ ಪಾಸ್ವರ್ಡ್ ಗೊತ್ತಿಲ್ಲ. ಇವತ್ತು ನರಕ ಚತುರ್ದಶಿ, ಹಂಗಾಗಿ ಎಣ್ಣೆ ಸ್ನಾನ ಎಲ್ಲ ಮಾಡಿಕೊಂಡು ಆರತಿ ಮಾಡಿದ್ದಾಯಿತು. ಓಕೆ, ಈಗೆಲ್ಲ ರೆಡಿ ಆಗಿದ್ದೀವಿ. ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯಾವ ಟೆಂಪಲ್ ಅಂತ ಹೋಗ್ತಾ ಹೇಳ್ತೀನಿ, ಬನ್ನಿ. ಹರಣಿ, ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೇಮ್ ಟು ಯು. ಫ್ರೆಂಡ್ಸ್, ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದೀಪಾವಳಿ ಹಬ್ಬ ಎಲ್ಲರ ಬಾಳಲ್ಲಿ ಬೆಳಕನ್ನು ಬೆಳಗಲಿ ಅಂತ ಕೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬನ್ನಿ ನೋಡೋಣ. ಈಗ ಆಲ್ರೆಡಿ ಫುಲ್ ಟೈಮ್ ಆಗಿದೆ. ಸಡನ್ ಪ್ಲಾನ್ ಮಾಡಿದ್ದಾರೆ ನಮ್ಮ ಮನೆಯವರು. ಹಾಗಾಗಿ ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಎಲ್ಲಿಗೆ ಅಂತ ಹೋಗ್ತಾ ಇರ್ತೀವಿ. Take the next left after Roshni Pan and Tea Stall onto Hewlett Packard Avenue, Mumbai Highway, then turn right onto Mumbai Highway. ಫ್ರೆಂಡ್ಸ್, ನಾವು ಇವತ್ತು ಹಾಸನಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಚಿನಿ, ಹೇಗೆ ಅನಿಸ್ತಾ ಇದೆ? ಹೇಗೆ ಅನಿಸ್ತಾ ಇದೆ? ಹಾಸನಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋದ್ಮೇಲೆ ಗೊತ್ತಾಗುತ್ತೆ ಹೇಗೆ ಅನಿಸ್ತಾ ಇದೆ ಅಂತ. ಜಸ್ಟ್ ಆನ್ ದಿ ವೇ. ತುಂಬಾ ರಶ್ ಇದೆ ಅಂತ ನಾವೆಲ್ಲ ಟಿವಿಯಲ್ಲೇ ನೋಡ್ತಾ ಇದ್ದೀವಿ. ಹೇಗಿರುತ್ತೋ ಏನೋ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. 22ನೇ ತಾರೀಕಿಗೆ ಲಾಸ್ಟ್ ಅಂತೆ. ಹಾಗಾಗಿ ನಾವು ಕೂಡ, ನಾನು ಹೋದ ವರ್ಷ ಹೋಗಿದ್ದೆ ನಮ್ಮ ಫ್ರೆಂಡ್ಸ್ ಜೊತೆ. ಈ ಸರಿ ನಾವು ಫ್ಯಾಮಿಲಿ ಹೋಗ್ತಾ ಇದ್ದೀವಿ ಅಲ್ಲ ರೀ? ಹೋದ ವರ್ಷ ತುಂಬಾನೇ ರಶ್ ಇತ್ತು. ಅಂದರೆ ನಮ್ಮ ಫ್ರೆಂಡ್ಸ್ ಮೂಲಕ ನಾವು VIP ಪಾಸಿಂದ ಬೇಗನೆ ಒಂದು 5-10 ನಿಮಿಷದಲ್ಲೇ ದರ್ಶನ ಮಾಡ್ಕೊಂಡು ಬಂದ್ವಿ. ಬಟ್ ಈ ಸರಿ ಆ ಥರ ಪಾಸ್ ಅದು ಯಾವುದೂ ಅಲವಿಲ್ಲಂತೆ. ನೋಡೋಣ, ಅಲ್ಲಿ ಹೋದ್ಮೇಲೆ ನಾರ್ಮಲ್ ಆಗಿ 1000 ರೂಪಾಯಿ ಟಿಕೆಟ್, ಹಾಗೆ 300 ರೂಪಾಯಿ ಟಿಕೆಟ್ ಇದೆ. ಯಾವುದು ಕ್ಯೂ ಕಡಿಮೆ ಇರುತ್ತೆ ಆ ಟಿಕೆಟ್ ತಗೊಂಡು ದರ್ಶನ ಮಾಡ್ಕೊಂಡು ಬರೋಣ ಅಂತ ಅನ್ಕೊಂಡಿದೀವಿ ಅಲ್ಲ ರೀ? ಫ್ರೆಂಡ್ಸ್, ಸಡನ್ ಪ್ಲಾನ್ ಮಾಡಿದ್ದೀವಿ. ಲಾಸ್ಟ್ ಮೂಮೆಂಟಲ್ಲಿ ರೆಡಿಯಾಗಿ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ಕೂಡ ನೋಡಿಲ್ಲ, ನನ್ನ ಮಗಳು ಕೂಡ ನೋಡಿಲ್ಲ. ಹಂಗಾಗಿ ಫುಲ್ ಫ್ಯಾಮಿಲಿ ಹೋಗೋಣ ಅಂತ ಹಾಸನಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ಬನ್ನಿ ಫ್ರೆಂಡ್ಸ್, ಹೋಗೋಣ.
4 ಅವರು 5 ಅವರು ಕ್ಯೂ ನಿಂದಿರ್ಬೇಕಂತ ಹೇಳ್ತಾ ಇದ್ದಾರೆ. ನ್ಯೂಸಲ್ಲೆಲ್ಲ ನೋಡ್ತಾ ಇದೀವಿ ನಾವು. ನೋಡೋಣ ಯಾವ ಥರ ಇರುತ್ತೆ ಅಂತ. ಅಲ್ಲ ಗುಂಡ? 4 ಅವರ್ 4 ಅವರ್ ಏನಿಲ್ಲ, ನ್ಯೂಸಲ್ಲಿ ಹೋಗಿ ಬಂದವರೆಲ್ಲ ಹಂಗೆ ಹೇಳ್ತಾ ಇದ್ದಾರೆ. 4 ಅವರು 3 ಅವರು 2 ಅವರ್ ಅಂತ ಗೊತ್ತಿಲ್ಲ ನಮಗೆ. ನೋಡೋಣ, ಅಲ್ಲಿ ಹೋದ್ಮೇಲೆ ಕ್ಯೂ ನಿಂತ್ರೆ ಹೋಗಿ ಬಂದಾದ್ಮೇಲೆ ನಾವು ಹೇಳ್ತೀವಿ ಯಾವ ಥರ ಇತ್ತು ಹಾಸನಾಂಬ ದರ್ಶನ ಅಂತ. ಎಷ್ಟು ಆಗುತ್ತೆ ಪುಟ್ಟ ಇಲ್ಲಿಂದ? 3 ಅವರ್ಸ್ ಇಂದ 3 ಅವರ್ಸ್. ಅಲ್ಲದೆ ಮಲೆನಾಡು ಭಾಗದಲ್ಲೂ ಮಳೆರಾಯಿನ ಅಬ್ಬರ. ಚಿಕ್ಕಮಗಳೂರು ನಗರ ಸೇರಿ ಸುತ್ತಮುತ್ತ ಭಾರೀ ಮಳೆ. ಮಲ್ಲೇನಹಳ್ಳಿ ಬೆಟ್ಟ ಹತ್ತುವ ಭಕ್ತರಿಗೆ ಅಡಚಣೆ. ಫ್ರೆಂಡ್ಸ್, ಅಂಬಾರಿ ಗ್ರ್ಯಾಂಡೇನಿಯಾ ಹೋಟೆಲಿಗೆ ಬಂದಿದ್ದೀವಿ. ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ. ಯಾಕಂದರೆ ದೇವಸ್ಥಾನ ಒಳಗಡೆ ಹೋಗಿ ಕ್ಯೂ ನಿಂತರೆ ಎಷ್ಟು ಅವರ್ ಆಗುತ್ತೋ ಏನೋ ಗೊತ್ತಾಗಲ್ಲ. ಹಂಗಾಗಿ ಫಸ್ಟ್ ಊಟ ಮಾಡ್ಕೊಂಡೇ ಹೋಗ್ಬಿಟ್ರಾಯ್ತಂತ ಈಗ ಹೋಟೆಲಿಗೆ ಬಂದಿದ್ದೀವಿ. ಬನ್ನಿ ಊಟ ಮಾಡ್ಕೊಂಡು ಆಮೇಲೆ ದೇವರ ದರ್ಶನ ಮಾಡೋಣ. ಇಲ್ಲಿ ಊಟ ಬಂದು ಸ್ಟಾರ್ಟರ್ ಪನ್ನೀರ್ ಚಿಲ್ಲಿ ಹೇಳಿದ್ವಿ. ಹಾಗೆ ಊಟನೂ ಕೂಡ ಆರ್ಡ್ರ್ ಮಾಡಿದ್ದೀವಿ. ಫಾಸ್ಟಾಗಿ ಮಾಡ್ಕೊಂಡು ಇನ್ನು ದೇವ್ರ ದರ್ಶನಕ್ಕೆ ಹೋದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಎಷ್ಟೊತ್ತಾದ್ರೂ ನಡೆಯುತ್ತೆ. ದೇವ್ರ ದರ್ಶನಕ್ಕೆ ಒಳಗಡೆ ಹೋದ್ಮೇಲೆ ಎಷ್ಟೊತ್ತಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಂಗಾಗಿ ಊಟ ಮಾಡ್ಕೊಂಡು ಬಿಟ್ಬಿಟ್ರೆ ಆರಾಮಾಗಿ 1 ಅವರ್ 2 ಅವರ್ 3 ಅವರ್ ಎಷ್ಟೊತ್ತಾದ್ರೂ ವೇಟ್ ಮಾಡ್ಬೋದು. ಅಲ್ಲಿ ಟಿಕೆಟ್ ಇದೆ ಅಂತ ಹೇಳಿದರೆ 1000 ರೂಪಾಯಿದು 300 ರೂಪಾಯಿದು. ಹಾಗೆ ಜನರಲ್ ದರ್ಶನ ಕೂಡ ಇದೆ ಅಂತೆ. ನೋಡೋಣ. ಜನರಲ್ ದರ್ಶನ ಅಂದರೆ ಆಲ್ಮೋಸ್ಟ್ ಜನ ಇದ್ದೇ ಇರ್ತಾರೆ ಫ್ರೆಂಡ್ಸ್, ಜನ ಜಾಸ್ತಿ ಇರ್ತಾರೆ. ಟಿಕೆಟಿಂದಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ನಾವು ಪ್ಲ್ಯಾನ್ ಇರಲಿಲ್ಲ, ಸಡನ್ ಪ್ಲ್ಯಾನ್ ಮಾಡಿರೋದು. ಹಾಗಾಗಿ ತುಂಬಾ ಲೇಟ್ ಆಯ್ತು ಅಂತ ಹೇಳ್ಬೋದು. ನಾವು ಬೆಳಗ್ಗೆ ಒಂದು 6 ಗಂಟೆಗೆ ಬಿಟ್ಟಿದ್ರೆ ಇಷ್ಟೊತ್ತಲ್ಲಿ ಹಾಸನಾಂಬಾಗೆ ಬಂದು ನಾವು ಆ ತಾಯಿ ದರ್ಶನ ಆಗೋಗ್ತಿತ್ತು. ಬಟ್ ನಮ್ಮ ಮನೆಯವರು ಸಡನ್ ಪ್ಲಾನ್ ಮಾಡಿದರು. ಹಂಗಾಗಿ ಲೇಟ್ ಆಗೋಯ್ತು. ಎಲ್ಲ ಸ್ನಾನ ಪೂಜೆ ಮುಗಿಸ್ಕೊಂಡು ತಿಂಡಿ ತಿಂದು ಬರೋಷ್ಟೊತ್ತಿಗೆ ಬನ್ನಿ ಇನ್ನೇನು ನಾವು ಹಾಸನಾಂಬಾಗೆ ಬಂದಿದ್ದೀವಿ, ಹೋಗೋಣ ತಾಯಿ ದರ್ಶನ ಮಾಡ್ಕೊಂಡು ಬರೋಣ, ಹೇಗಿರುತ್ತೆ ಏನು ಅಂತ ಫುಲ್ ವಿಡಿಯೋ ತೋರಿಸ್ತೀನಂತೆ. ಯಾರು ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ಹಾಸನಾಂಬಾಗೆ ಬಂದರೆ ನೈಟ್ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಫುಲ್ಲು ಲೈಟಿಂಗ್ಸ್ ನೋಡ್ಬೋದು ನೀವು. ನೈಟ್ ಟೈಮಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ, ಫುಲ್ ಲೈಟಿಂಗ್ಸ್ ಇರುತ್ತೆ. ನೋಡೋಣ, ನಾವು ಹೋಗೋದೇ ಲೇಟ್ ಆಗಿದೆ. ಬರುವಾಗ ಏನಾದರೂ ಫುಲ್ ಲೈಟಿಂಗ್ಸ್ ಆನ್ ಇದ್ದರೆ ಅದರದ್ದೊಂದು ಸ್ವಲ್ಪ ವೀಡಿಯೋ ತೊಗೊಳ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ಹಾಸನಾಂಬಾಗೆ ಬಂದಿದ್ದೀವಿ. ಆ ತಾಯಿ ದರ್ಶನ ಮಾಡ್ಕೊಂಡು ಬರೋಣ. ಎಷ್ಟು ರಶ್ ಇರುತ್ತೋ ಏನೂ ಐಡಿಯಾ ಇಲ್ಲ. ಬನ್ನಿ ಹೋಗೋಣ. Continue on National Highway 373 for 800 meters. ಹೋಗಿ ಲೆಫ್ಟ್ ತಗೋಬೇಕು.
ಫ್ರೆಂಡ್ಸ್ ಇಲ್ಲಿ ಮೆಡಿಷನ್ ಇಟ್ಕೊಂಡು ಕೂತಿದ್ದಾರೆ ನೋಡ್ಬೋದು ನೀವು. ಯಾರಿಗಾದ್ರೂ ಜ್ವರ, ಕೆಮ್ಮು, ನೆಗಡಿ, ತಲೆನೋವು ಆ ಥರ ಇದ್ದರೆ ಇಲ್ಲೇನೇ ಮೆಡಿಷನ್ ಕೊಡ್ತಾರೆ. ಹಾಗೆ ನೀರಿನ ವ್ಯವಸ್ಥೆ ಕೂಡ ಇದೆ, ಹಾಗೆ ಬಿಸ್ಕೆಟ್ ಕೂಡ ಕೊಡ್ತಾ ಇದ್ದಾರೆ. ಈ ಕಡೆ ರೈಟ್ ಸೈಡ್ ಹೋದರೆ ಹೊರಗಡೆಯಿಂದ ಸ್ನ್ಯಾಕ್ಸು, ಫ್ರೂಟ್ಸ್ ಆ ಥರದ್ದು ಎಲ್ಲನೂ ಮಾರ್ತಾರೆ. ಅಶ್ವಾದರೆ ಆರಾಮಾಗಿ ತೊಗೊಂಡು ತಿನ್ಕೊಂಡು ಹೋಗ್ಬೋದು. ಫ್ರೆಂಡ್ಸ್ ಇದು ಬಂದು ಧರ್ಮ ದರ್ಶನದ ಕ್ಯೂ ಇದು ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತೆ. ಇನ್ನೂ ಒಂದು 3 days ಇದೆ ಅಷ್ಟೇನೆ. 3 days ಆದಮೇಲೆ ಕ್ಲೋಸ್ ಆಗುತ್ತೆ ದೇವ್ರದ್ದು ದರ್ಶನ. ಫ್ರೆಂಡ್ಸ್ ಇಲ್ಲೆಲ್ಲ ಹಣ್ಣು, ಕಾಯಿ, ಹೂವು ಕೂಡ ಮಾರ್ತಾ ಇದ್ದಾರೆ. ಇಲ್ಲಿಂದನೇ ತೊಗೊಂಡು ಹೋಗ್ಬೋದು ನಾವು. ಫ್ರೆಂಡ್ಸ್ ನಾವಿಲ್ಲಿ 300 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡಿದ್ದೀವಿ. ಈಗ ಹೋಗಬೇಕು. 300 ರೂಪಾಯಿ ಇದರಲ್ಲೂ ಆಗುತ್ತಂತೆ. 1 hour 2 hour ಅಂತ ಹೇಳಿದ್ದಾರೆ. ಬನ್ನಿ ಹೋಗೋಣ. ಈಗ ತೊಗೊಂಡಿದ್ದೀವಿ, ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಬನ್ನಿ ಫ್ರೆಂಡ್ಸ್ ಈಗ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರೋಣ. ಹಾಗೆ ಫುಲ್ ಮಳೆ ಬರೋಂಗಿದೆ. ಮೋಸ್ಟ್ಲಿ ಮಳೆ ಬರುತ್ತೋ ಏನೋ ಗೊತ್ತಿಲ್ಲ. ಫ್ರೆಂಡ್ಸ್ ಒಳಗಡೆ ಜಾಸ್ತಿ ಹೊತ್ತು ಬಿಡಲ್ಲಂತೆ, ಹಿಂಗೆ ತಳ್ತಾರೆ. ಯಾಕಂದರೆ ಹೋದ ವರ್ಷ ಕೂಡ ಹೋಗಿದ್ವಿ. ಹೋದ ವರ್ಷ ನಾವು ಕ್ಲೀನಾಗಿ ನೋಡಿದ್ವಿ, ಆ ಥರ ಏನು ತಳ್ಳಿರಲಿಲ್ಲ. ಈ ಸಲ ಎಲ್ಲರೂ ಹೋಗಿ ಬಂದವರು ಹೇಳ್ತಾ ಇದ್ದಾರೆ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಷ್ಟೇ. ಹಾಗೆ ನ್ಯೂಸಲ್ಲಿ ಕೂಡ ನೋಡ್ತಾ ಇದ್ದೀವಿ ನಾವು. 1 ಸೆಕೆಂಡ್ ಕೂಡ ಬಿಡಲ್ಲ, ಹಾಗೆ ತಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಹೊರಗಡೆ ಎಷ್ಟೊಂದು ಜನ ಕಾಯ್ತಾ ಇರ್ತಾರೆ. ಹಂಗಾಗಿ ಪಾಪ ಅವ್ರಿಗೂ ಮುಂದಕ್ಕೆ ಜನ ನಾವು ಹೋದ್ರೆ ಹಿಂದೆ ಕ್ಯೂ ಅಲ್ಲಿರೋರು ಬರ್ತಾರೆ ಅಂತ ಹಾಗಾಗಿ ಬೇಗ ಬೇಗ ತಳ್ತಾರೆ ಅಂತ ಹೇಳ್ತಾ ಇದ್ರು. ಇಲ್ಲಿಂದನೇ ನಾವು ಸ್ಕ್ರೀನಲ್ಲಿ ಕಾಣಿಸುತ್ತೆ, ಆರಾಮಾಗಿ ಸ್ಕ್ರೀನಲ್ಲೇ ಆ ದೇವ್ರನ್ನ ನೋಡಿ ಕಣ್ ತುಂಬಿಸ್ಕೋಬೇಕು. ಒಳಗಡೆ ಹೋದಾಗ 1 ಸೆಕೆಂಡ್ ನೋಡಿದರೆ ಸಾಕು ಅನಿಸುತ್ತೆ. ಫ್ರೆಂಡ್ಸ್ ನೋಡ್ಬೋದು ಲೈಟಿಂಗ್ಸ್ ಎಲ್ಲ. ಬನ್ನಿ, ಎಲ್ಲ ನೈಟ್ ಹೊತ್ತು ತುಂಬಾ ಚೆನ್ನಾಗಿರುತ್ತೆ. ಫುಲ್ ಎಲ್ಲ ಲೈಟಿಂಗ್ಸ್ ಇರುತ್ತೆ. ಹಾಗೆ ಹೂವಿನ ಅಲಂಕಾರ ಕೂಡ ಇರುತ್ತೆ. ಹೋದ ವರ್ಷ ಬಂದಾಗ ತುಂಬಾ ಚೆನ್ನಾಗಾಗಿತ್ತು. ದರ್ಶನ ಕೂಡ ಅಷ್ಟೇ, ಅಲಂಕಾರ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿ ಮಾಡಿದರು. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಮಳೆ ಬರ್ತಾ ಇದೆ. ಮಳೆ ಸ್ಟಾರ್ಟ್ ಆಯಿತು. ಇನ್ನೂ ಒಂದು 1/2 hour ನಾವು ಒಳಗಡೆ ಹೋಗಿ ರೀಚ್ ಆಗೋಕ್ಕೆ. ಇಲ್ಲಿ ಹಾಸನಾಂಬ ದೇವಾಲಯ ಅಂತ ಕೂಡ ಬರೆದಿದ್ದಾರೆ. ಇನ್ನೇನು ದೇವಸ್ಥಾನ ಹತ್ರನೇ ಬಂದ್ವಿ. ಇನ್ನೊಂದು 5-10 ನಿಮಿಷ ಆದರೆ ನಾವು ಒಳಗಡೆ ಹೋಗಿ ದರ್ಶನ ಮಾಡ್ಕೊತಿದ್ವಿ. ಮಳೆ ಸ್ಟಾರ್ಟ್ ಆಗೋಯ್ತು. ಫುಲ್ಲು ಜೋರು ಮಳೆ ಬರ್ತಾಯಿದೆ. ಕಂಟಿನ್ಯೂ ಮಳೆ ಇದೆ ಅಂತೆ ಒಂದು 2-3 ದಿನದಿಂದ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ನೋಡ್ಬೋದು ಡೆಕೋರೇಷನ್ ಹೊರಗಡೆಯಿಂದನೇ ಕಾಣಿಸುತ್ತೆ. ಜನನ ಕೂಡ ಪೊಲೀಸರು ಅಷ್ಟೇ, ಹಾಗೆ ಸ್ಕೂಲ್ ಮಕ್ಕಳನ್ನು ಕೂಡ ಹಾಕಿದ್ದಾರೆ. ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮಕ್ಕಳನ್ನು ಎಲ್ಲರೂ ನಿಂತು ಲೈನ್ನ ಕ್ಲಿಯರ್ ಮಾಡಿ ಕಳಿಸ್ತಾ ಇದ್ದಾರೆ. ಫ್ರೆಂಡ್ಸ್ ಇಲ್ಲಿ ಕೂಡ ರಶ್ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಇದು 300 ಇಲ್ಲಿ ಕೂಡ ರಶ್ ಇದೆ. ಇಲ್ಲಿನೂ ಕೂಡ 1 2 hour ಆಗುತ್ತೆ. 1000 rupees ಕೊಟ್ಟರೆ ಮೋಸ್ಟ್ಲಿ ಒಂದು 10 ನಿಮಿಷದಲ್ಲಿ ದರ್ಶನ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ನಾವು ಅದಕ್ಕೆ ಹೋಗಲಿಲ್ಲ. ಇಲ್ಲಿ ಕಡಿಮೆ ಇದೆ ಅಂದರು. ಕೇಳಿದ್ವಿ ನಾವು ಅಲ್ಲಿ ಪೊಲೀಸರನ್ನ ಹೊರಗಡೆ, ಸರ್ ಯಾವುದು ಕ್ಯೂ ಕಡಿಮೆ ಇದೆ ಅಂತ. ಇಲ್ಲಿ ಕೂಡ ಕಡಿಮೆ ಇದೆ ಹೋಗಿ ಅಂದರು. ಹಂಗಾಗಿ ಬಂದ್ವಿ. ಇಲ್ಲಿ ಕೂಡ ಮಿನಿಮಮ್ ಒಂದು 2 hour ಆಯಿತು ಅಂತ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್ ಈಗ ಒಳಗಡೆ ಹೋಗೋಣ. ಒಳಗಡೆ ಕ್ಯಾಮ್ರಾ ಅಲವ್ ಇದೆ ಏನೋ ಗೊತ್ತಿಲ್ಲ. ಯಾಕಂದರೆ ಈ ಸಲ ತುಂಬಾ ಸ್ಟ್ರಿಕ್ ಆಗಿದೆ ಅಂತ ಹೇಳ್ತಾ ಇದ್ರು. ಬನ್ನಿ ನೋಡೋಣ. ಹೋದ ಸರಿ ವಿಡಿಯೋ ಮಾಡ್ಕೊಂಡಿದ್ದೆ, ಫೋಟೋ ಕೂಡ ತೊಗೊಂಡಿದ್ದೆ. ಈ ಸರಿ ಹೇಗಾಗುತ್ತೆ ಅಂತ ತೋರಿಸ್ತೀನಿ. ಈ ಮೊಬೈಲ್ ತೆಗೆದು ನೋಡಿ ಯೂಸ್ ಮಾಡಿ ಕಾಣಿಸ್ತಾ ಇಲ್ಲ.
ಫ್ರೆಂಡ್ಸ್, ಹಾಸನಾಂಬ ಆ ತಾಯಿ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ತುಂಬಾ ಚೆನ್ನಾಗಾಯಿತು. ನಾನು 2 ಸರಿ ಹೋಗಿ ದರ್ಶನ ಮಾಡ್ಕೊಂಬಂದೆ. ಫುಲ್ ಕ್ರೌಡ್ ಇತ್ತು. ಇವತ್ತು ಕೂಡ ಆನಂದ್ ಗುರೂಜಿಯವರು ಬಂದಿದ್ದರು, ಹಂಗಾಗಿ ಫುಲ್ ಕ್ರೌಡ್ ಇತ್ತು ಅಂತ ಹೇಳ್ಬೋದು. ಫ್ರೆಂಡ್ಸ್, ದರ್ಶನ ಚೆನ್ನಾಗಾಯಿತು. ಹೊರಗಡೆ ಬಂದಿದ್ದೀವಿ. ಲೈಟಿಂಗ್ಸು, ಹೂವಿನ ಅಲಂಕಾರ ನೋಡ್ಬೋದು ನೀವು. ಫ್ರೆಂಡ್ಸ್, ಹೂವಿನಿಂದ ಲಿಂಗು ಹಾಗೆ 5 ಅಡಿ ಸರ್ಪ ಕೂಡ ಮಾಡಿದ್ದಾರೆ ಹೂವಿನ ಅಲಂಕಾರದಿಂದ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೋದ ವರ್ಷ ನಂದಿ ಹಾಗೆ ಈಶ್ವರನ್ ಮಾಡಿದ್ರು, ಅದು ಕೂಡ ಚೆನ್ನಾಗಿತ್ತು. ಲೈಟಿಂಗ್ಸ್ ನೋಡ್ಬೋದು ನೀವು. ನೈಟ್ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಲೈಟಿಂಗ್ಸ್ ಆಯಿತು, ಹಾಗೆ ಹೂವಿನ ಡೆಕೋರೇಷನ್ ಆಯಿತು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫ್ರೆಂಡ್ಸ್, ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ವೀರಭದ್ರೇಶ್ವರ ದೇವಸ್ಥಾನ ಇದೆ ಇಲ್ಲೇನೇ ಪಕ್ಕಕ್ಕೆ, ಅಲ್ಲಿ ಒಳಗಡೆ ಬಿಡಲ್ಲಂತೆ. ಈ ವರ್ಷ ಯಾಕೋ ಬಿಡ್ತಾ ಇಲ್ಲ, ಫುಲ್ ಗಲಾಟೆ ಆಗುತ್ತೆ ಅಂಥೇಳಿ ಯಾರನ್ನೂ ಬಿಡ್ತಾ ಇಲ್ಲ. ನಾವು ಇವತ್ತು ಹಾಸನಾಂಬ ದರ್ಶನ ಒಂದೇ ಮಾಡಿಕೊಂಡು ನಾವು ಹೊರಡಬೇಕು. ಈಗ ಮಳೆ ಬೇರೆ ಬರ್ತಾ ಇದೆ, ಬಿಡ್ತಾನೇ ಇಲ್ಲ. ಕಂಟಿನ್ಯೂ ಆಗಿ 3 ದಿನದಿಂದ ಇದೆ ಅಂತೆ ಮಳೆ. ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ಒಂಥರ ಖುಷಿ ಆಗುತ್ತೆ ಈ ಥರ ಹೂವಿನ ಅಲಂಕಾರ ಹಾಗೆ ಲೈಟಿಂಗ್ಸ್ ನೋಡಿ. ಅದೇ ಥರ ಫುಲ್ ಜನ ಕ್ರೌಡ್ ಇತ್ತು ಅಂತ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಈಗ ದರ್ಶನ ಮುಗಿಸ್ಕೊಂಡು ಅಲ್ಲಿ ಲಾಡು ಕೊಡ್ತಾರೆ. ಅಂದರೆ 300 ರೂಪಾಯಿ ಟಿಕೆಟು, ಹಾಗೆ 1000 ರೂಪಾಯಿ ಟಿಕೆಟ್ ಅವ್ರಿಗೆ. 3 ಲಾಡು ಅಂತ ಇದೆ, ಅಲ್ಲಿ ಲಾಡು ಇಸ್ಕೊಂಡು ಹೊರಗಡೆ ಹೋಗ್ಬೇಕಿನ್ನು. ಇಲ್ಲೆಲ್ಲ ನೋಡ್ಬೋದು ಚೆಂಡುವಿನಿಂದ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನಿಂತ್ಕೊಂಡು 1-2 ಫೋಟೋಸ್ ತೊಗೊಂಡ್ವಿ. ಅಲ್ಲಿ ಯಾರನ್ನೂ ನಿಂದ್ರಕ್ಕೆ ಬಿಡ್ತಾ ಇಲ್ಲ, ಪಾಪ ಕ್ರೌಡ್ ಆಗುತ್ತೆ ಅಂತ ತಳ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಶಂಕು, ಈಶ್ವರ, ಹೋಮು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂಥರ ಖುಷಿ ಆಗುತ್ತೆ ನೋಡೋಕ್ಕೆ. ಅದು ಇದೇ ಥರ ನೋಡ್ಕೊಂಡು ನಿಂತರೆ ಫುಲ್ ಕ್ರೌಡ್ ಆಗುತ್ತೆ ಅಂತ ಪಾಪ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಜನಗಳು ನಾವು ಅಷ್ಟೇ 1-2 ಫೋಟೋ ತೊಗೊಳೋದು, ಹೋಗ್ತಾ ಇರೋದು. ಬನ್ನಿ ಫ್ರೆಂಡ್ಸ್, ಈಗ ಅಲ್ಲಿ ಹೋಗಿ ಪ್ರಸಾದ ತೊಗೊಂಡು ಇನ್ನು ಹೊರಗಡೆ ಹೋಗಬೇಕು. ರೆಡ್ ಶರ್ಟ್, ವೈಟ್ ಶರ್ಟ್ ಹೋಗಿ ಮುಂದೆ ಬನ್ನಿ. ಪ್ರಸಂಗ ಮುಂದೆ ಸಿಗುತ್ತೆ. ದಯಮಾಡಿ ಬೇಗ ಬನ್ನಿ. ಮುಂದೆ ಬನ್ನಿ.
ಆ ಕಡೆ ಎಲ್ಲ ಮತ್ತೆ ಹಿಂಗ ಬಂದ್ರ ನಾವು ಹೋದರೆ ಇಲ್ಲಿ ಇದೆ ತಾನೆ ಮಧ್ಯದಲ್ಲಿ ಹೈವೇ ಹೋಗಿ ಸರ್ ಫಸ್ಟ್ ಸೆಕೆಂಡ್ ಇದು ಮುಂದೆ ಹೋಗಿದ್ದಾರೆ ಹೇಳ್ತೀನಿ. ಏನಾಯ್ತು ಚೆನ್ನಾಗಿದೆ ಸತತ ಮೊಬೈಲ್ ಕವರ್ ಸತತ ಮಸ್ತ್ ಫುಲ್ಲು ಬ್ರೈಟ್ಗ ಅದು ಹುಡುಗಿಗೆ ಲೇಡೀಸ್ಗೆ 7 ಮಾಡಿಸ್ದಂಗಿದೆ. ರೀ ಹಾಸನಾಂಬ ದರ್ಶನ ಹೇಗಾಯ್ತು? ಹಾಸನಾಂಬ ದರ್ಶನ ಹೇಗಾಯ್ತು ರೀ? ಹಾಸನ ದರ್ಶನ ಚೆನ್ನಾಗಾಯಿತು. ಹ್ಞೂ ಅದೇ 300 ರೂಪಾಯಿ ಟಿಕೆಟ್ ತಂದರೆ ಅಲ್ಲಿಗೂ 1.5 ಅವರ್ ಆಯಿತು. ಕ್ಯೂನಲ್ಲಿ 1.5 ಅವರ್ ಆಯಿತು. ಹ್ಞೂ ಸ್ವಲ್ಪ ಜೋರು ಮಾಡಿ ದರ್ಶನ ಚೆನ್ನಾಗಾಯಿತು. ಹಾಂ ಜನ ಹೆವಿ ರಶ್ ಇದ್ದರು. ಮೋಸ್ಟ್ಲಿ ಅದೇ ಇನ್ನು 2 ಡೇಸ್ ಇದೆಯಲ್ಲ ಟೈಮು. ಹಾಂ ಮೋಸ್ಟ್ಲಿ ಹಾಂ ಎಲ್ಲರೂ ನಾಳೆ ಹೋಗೋಣ ಅಂತ ಲಾಸ್ಟಿಗೆ ಬಂದುಬಿಟ್ಟಿದ್ದು ಬರೋ ಜನ. ಹಾಂ ಇವತ್ತು ಹಬ್ಬ ಇರುತ್ತೆ, ಜನ ಜಾಸ್ತಿ ಇರಲ್ಲ ಅಂತ ಅಂದ್ಕೊಂಡಿದ್ವಿ. ಹ್ಞೂ ಬಟ್ ಆದರೂ ಜನ ಇದ್ದರು. ಅದು ಸೆಂಟ್ರಲ್ಲಿ ಮಳೆ ಸ್ಟಾರ್ಟ್ ಆಗಿ ಹ್ಞೂ ಮೇಲುಗಡೆ ಶಾಮಿಯಾನ ಏನೋ ಹಾಕಿದ್ರು. ಬಟ್ ಆದರೂ ಮಳೆ ಜೋರಾಗಿ ಬಂದ್ಬಿಟ್ಟು ಒಂಥರ ವಾಟರ್ ಫಾಲ್ಸ್ ಥರ ಆಗೋಯ್ತು. ಎಲ್ಲ ಕಡೆ ನೀರು ಸೋರೋದು, ಓಕೆ ಜನಗಳು ತುಂಬ ಸ್ವಲ್ಪ ಅಸ್ತವ್ಯಸ್ತ ಆಯಿತು. ಮಳೆಯಲ್ಲಿ ನೆನೆಸ್ಕೊಂಡು ಹಂಗೆ ಮೇಲಿಂದ ನೀರು ಬೀಳ್ತಾಯಿದ್ವು, ತಪ್ಸ್ಕೊಂಡು ಹಂಗೆ ಓಡಿದ್ವು. ಹ್ಞೂ ಹಂಗೆ ಆಯಿತು ದರ್ಶನ. ಚೆನ್ನಾಗಾಯ್ತು, ಚೆನ್ನಾಗಾಯಿತು, ಖುಷಿ ಆಯಿತು. ಖುಷಿ ಆಯಿತು. ಒಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಹಾಂ ಅಂದರೆ ಮಳೆ ಬಂದರೆ ಏನು ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಎಷ್ಟು ಮಾಡಬೇಕೋ ಅಷ್ಟು ಮಾಡಿದೆ. ಈ ಥರ ಮಳೆ ಬಂದಾಗ ಏನು ಮಾಡೋಕ್ಕಾಗುತ್ತೆ? ನೀವು ಕಾಂಗ್ರೆಸ್ ಕಾಂಗ್ರೆಸ್ ಬಿ ಜೆ ಪಿ ಅಂತಲ್ಲ, ಇಲ್ಲ ಹೇಳೋದು ಮಳೆ ಮಾಡಬೇಕು. ಒಬ್ಬರಿಗೆ 300 ರೂಪಾಯಿ ಟಿಕೆಟು. ಹಾಂ ಎಷ್ಟು ಜನ ಇದ್ದಾರೆ ಕ್ಯೂನಲ್ಲಿ? ಹಾಂ ಮತ್ತು ಹಾಗೆ ಒಬ್ಬರಿಗೆ 300 ರೂಪಾಯಿ ಟಿಕೆಟ್ ಅಂದರೆ ಮೇಲೆ ಆರಾಮಾಗಿ ಒಂದು ಶೀಟ್ ಥರನೇ ಹಚ್ಬೋದಿತ್ತು. ಶೀಟ್ ಥರ ಜನರಲ್ ಇರೋರಿಗೆ ಹಾಕ್ಸಿದ್ದಾರೆ, ಫ್ರೀ ದರ್ಶನ ಆಗಿರೋರಿಗೆ. ಇಲ್ಲ, ಅದು ಜನರಲ್ ಇತ್ತಲ್ಲ, ಅದು ಫುಲ್ ಟೋಟಲ್ ಆಗಿ ಚೆನ್ನಾಗಿದ್ರ ಚೆನ್ನಾಗಿ ದರ್ಶನ. ಬೇಗನೆ ಆಯಿತು. ಬೇಗ ಅಷ್ಟು 3:30ಗೆ ಬಂದ್ವಿ. ಹಾಂ 3:30ಗೆ ಬಂದ್ವಾ? 3:30 ಟೋಟಲ್ 1-2 ಅವರ್ ಕ್ಯೂ ಇದ್ದಂಗೆ. ಒಳ ಬೀಳ್ತೇವೆ ನೋಡ್ಕೊಂಡು. ಆನೇನು ಕುಕ್ಕುಂಬರ್ ಚೆನ್ನಾಗಿ ಸ್ಪೈಸಿ ಮಾಡೋದು. ಡ್ರೈ ಇಲ್ಲ, ಸ್ವಲ್ಪ ಇದ್ರ ಥರ ಇದೆ. ಹೆಂಗಾಯ್ತು ಮಮ್ಮಿ ದರ್ಶನ? ದರ್ಶನ ತುಂಬ
ಚೆನ್ನಾಗಾಯಿತು. ಇದು 2ನೇ ಸಲ ನೋಡ್ತಾ ಇರೋದು ನಾನು. ಹೋದ ಸಲ ನಮ್ಮ ಫ್ರೆಂಡ್ಸ್ ಜೊತೆ ಹೋಗಿದ್ದೆ, ಈ ಸಲ ನಮ್ಮ ಫ್ಯಾಮ್ಲಿ ಜೊತೆ ಹೋಗಿದ್ದೀನಿ. ಬಟ್ ನಿನ್ನೆ ಫುಲ್ ಖಾಲಿ ಇತ್ತಂತೆ, ಇವತ್ತು ತುಂಬಾ ರಶ್ ಇತ್ತು. ನಾವು 300 ರೂಪಾಯಿ ಟಿಕೆಟಿಗೆ ಹೋಗಿದ್ವಿ. ಪರವಾಗಿಲ್ಲ, 1-2 ಅವರಲ್ಲೇ ದರ್ಶನ ಮಾಡ್ಕೊಂಡು ಬಂದ್ವಿ. ಅದರಲ್ಲೇ ಒಂದು ಸ್ವಲ್ಪ ಹೊತ್ತು ಮಳೆ ಬಂತು, ಹಾಗಾಗಿ ಒಂದು ಸ್ವಲ್ಪ ವೇರಿಯೇಷನ್ ಆಯಿತು. ಓಕೆ, ದರ್ಶನ ಮತ್ತು ತುಂಬಾ ಚೆನ್ನಾಗಿತ್ತು, ಖುಷಿ ಆಯಿತು. ಯಾಕಂದರೆ ಹೋಗೋದು ಡೌಟ್ ಇತ್ತು, ಫೈನಲ್ ಆಗಿ ನಮ್ಮ ಮನೆಯವ್ರು ಕರ್ಕೊಂಡು ಹೋದ್ರು. ಥ್ಯಾಂಕ್ ಯು ವೆರಿ. ಇಟ್ಸ್ ಓಕೆ. ನಾನು ನೋಡಿದ್ದೆ ಈ ಸರಿ ನಮ್ಮ ಮನೆಯವ್ರ ಜೊತೆ ಹೋಗೋಣ ಅಂತ, ನಮ್ಮ ಫ್ರೆಂಡ್ಸ್ ಕೂಡ ಹೋಗಿ ಬಂದರು, ನಮ್ಮ ಮನೆಯವ್ರ ಜೊತೆ ಹೋಗೋಣ ಅಂತ ಬಿಟ್ಟಿದ್ದೆ. ಓಕೆ, ಫೈನಲ್ ಆಗಿ ಆ ತಾಯಿ ಹಾಸನಾಂಬ ದರ್ಶನ ತುಂಬಾ ಚೆನ್ನಾಗಾಯಿತು, ಖುಷಿ ಆಯಿತು. ಮುಂದಿನ ವರ್ಷ ಕೂಡ ಆ ತಾಯಿ ಕರ್ಸ್ಕೊಂಡ್ರೆ ಖಂಡಿತ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಇನ್ನೊಂದು 2 ಡೇಸ್ ಉಳಿದಿದೆ ಅಷ್ಟೇನೆ. ಅಂದರೆ ಜನಸಾಮಾನ್ಯರಿಗೆ ಭಕ್ತರಿಗೆ ದರ್ಶನಕ್ಕೆ 22ಕ್ಕೆ ಲಾಸ್ಟ್ ಅಂತೆ, 23ಕ್ಕೆ ಬಿಡಲ್ಲ. ಓಕೆ, ಚೆನ್ನಾಗಾಯಿತು ದರ್ಶನ, ಖುಷಿ ಆಯಿತು. ಇನ್ನೂ ಯಾರಾದರೂ ಹೋಗಿಲ್ಲ ಅಂದರೆ ಹೋಗಿ ಬನ್ನಿ. ಈ ವರ್ಷ ಇನ್ನೇನು ಟೈಮ್ ಇಲ್ಲ, ಇನ್ನೂ 2 ದಿನ ಇರೋದು ಅಷ್ಟೇನೆ. ಮುಂದಿನ ವರ್ಷ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಹಾಸನಾಂಬ ತಾಯಿ ದರ್ಶನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ನಿಮಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವು ಯಾರಾದರೂ ಹೊಸದ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಂತೆ. ಬಾಯ್. ಕಲ್ಲಿನ ಉಯ್ಯಾಲೆ ವಿತ್ ಇನ್ನೊಂದು ಗೋಶಾಲೆ. ನೈಸ್. ಚಿನಿ, ಹಾಸನಮ್ಮ ದರ್ಶನ ಹೇಗಾಯ್ತಮ್ಮ? ಚೆನ್ನಾಗಾಯ್ತಾ? ಖುಷಿ ಆಯ್ತಾ? ಓಕೆ, ಫುಡ್ ಹೇಗಿತ್ತು ಹೋಟೆಲ್? ಚೆನ್ನಾಗಿತ್ತಾ ರೀ ನಿಮಗೆ? ಚೆನ್ನಾಗಿತ್ತು. ಫ್ರೆಂಡ್ಸ್, ಹೋಟೆಲ್ ಹೆಸರು ಬಂದು ರೆಸ್ಟೋರೆಂಟ್ ಸುಂದರಂ ಟಿಫಿನ್ ಹೌಸ್. ಸೂಪರ್ ಆಗಿತ್ತು ಫುಡ್, ಮಾತ್ರ ಖುಷಿ ಆಯಿತು. Lean into the sounds you love. Take your playlists anywhere with offline downloads or play your song of the moment again and again with unlimited repeats. Get all the music without hearing audio ads on Spotify Premium. Tap the banner to learn more.